ಆಚೆ ಈಚೆ ವೇಶ್ಯರು ನಿಂತ್ಕೋತಾ ಇದ್ರಂತೆ. ವೇಶ್ಯೆಯ ಬಜಾರು, ಸೂಳೆ ಬಜಾರು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ನಾನಿವತ್ತು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ಅಚ್ಯುತರಾಯ ಟೆಂಪಲ್ ಅಂತ ಹೇಳ್ಬಿಟ್ಟು ನಾನಿವಾಗ ನಿಂತ್ಕೊಂಡಿದ್ದೀನಿ ಅಚ್ಯುತರಾಯ ಬಜಾರ್ನಲ್ಲಿ. ಅಂದರೆ ಇದನ್ನು ಅಚ್ಯುತ ಬಜಾರ್ ಅಂತ ಕರೀತಾರೆ. ಈ ರೀತಿಯ ಪುಟ್ಟ ಪುಟ್ಟ ಮಂಟಪಗಳು ಅಚ್ಯುತರಾಯ ಟೆಂಪಲಿಂದ ಇಲ್ಲಿವರೆಗೂ ಕೂಡ ಇದೆ. ನೋಡ್ಬೋದು ನೀವು ಹಿಂದ್ಗಡೆ. ಇಷ್ಟು ದೊಡ್ಡ ಬಜಾರು. ಈ ಬಜಾರ್ಗೆ ಒಂದು ವಿಶೇಷವಾಗಿರುವಂಥ ಹೆಸರು ಕೂಡ ಇದೆ, ಅಚ್ಯುತ ಬಜಾರ್ ಅಂತ ಹೇಳ್ಬಿಟ್ಟು. ಇನ್ನೊಂದು ಕರ್ಮಕಾಂಡ ಅನ್ನುವಂಥ ಹೆಸರು ಕೂಡ ಇದೆ, ವೇಶ್ಯೆಯ ಬಜಾರು, ಸೂಳೆ ಬಜಾರು ಅಂತ ಕೂಡ ಕರೀತಾರೆ ಇದಕ್ಕೆ. ಈ ಒಂದು ಬಜಾರ್ ಬಗ್ಗೆ, ಈ ಒಂದು ಟೆಂಪಲ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಇಲ್ಲಿರುವಂತಹ ಪುಷ್ಕರಣಿಯನ್ನು ನೋಡಿ ಬರೋಣ ಬನ್ನಿ. ಗುರು, ನೀವು ನೋಡ್ತಾ ಇದ್ದೀರಲ್ಲ ನನ್ನ ಹಿಂದ್ಗಡೆ ಕಾಣ್ತಾ ಇರೋದು, ಇದು ಅಚ್ಯುತರಾಯ ದೇವಾಲಯದ ಪುಷ್ಕರಣಿ. ಪ್ರತಿಯೊಂದು ದೇವಾಲಯದ ಮುಂದೆ ಕೂಡ ಈ ರೀತಿ ಪುಷ್ಕರಣಿ ಇರ್ತದಂತೆ. ಎಲ್ಲ ದೇವಾಲಯಗಳ ಮುಂದೆ ನಾನು ಕೂಡ ನೋಡಿದ್ದೀನಿ. ವಿಠ್ಠಲ ದೇವಾಲಯಕ್ಕೆ ಹೋದಾಗ ನೋಡಿದ್ದೀನಿ, ವಿರೂಪಾಕ್ಷ ದೇವಾಲಯದ ಮುಂದ್ಗಡೆ ನೋಡಿದ್ದೀನಿ, ಮತ್ತು ಇದು ಅಚ್ಯುತ ದೇವಾಲಯ, ಮತ್ತು ಇನ್ನೊಂದು ಕೃಷ್ಣ ದೇವಾಲಯ ಅಂತ ಇದೆ. ನಾನು ಮಾತಂಗ ಪರ್ವತಕ್ಕೆ ಹೋಗಿದ್ನಲ್ಲ ಆ ಟೈಮಲ್ಲಿ ಆ ಕೃಷ್ಣ ದೇವಾಲಯದ ಮುಂದ್ಗಡೆ ಇರುವಂತಹ ಪುಷ್ಕರಣಿಯನ್ನು ನೋಡಿದ್ದೀನಿ. 4 ಪ್ರಮುಖ ದೇವಾಲಯಗಳು, 4 ಪುಷ್ಕರಣಿಗಳು ನೋಡ್ಕೊಬಿಡಿ. ಇದು ಅಚ್ಯುತ ರಾಯ ದೇವಾಲಯದ ಮುಂದ್ಗಡೆ ಇರುವಂಥ ಪುಷ್ಕರಣಿ. ನಾನಿವಾಗ ತಿರುಗಾಡ್ತಾ ಇರೋದು ವೇಶ್ಯೆಯ ಬಜಾರ್ನ ಮಂಟಪಗಳಲ್ಲಿ. ಇದನ್ನು ವೇಶ್ಯೆಯ ಬಜಾರ್ ಅಂತ ಏನಕ್ಕೆ ಕರೆದ್ರು ಅಂದರೆ, ಇಲ್ಲಿ ವೇಶ್ಯರು ನಿಂತ್ಕೋತಾ ಇದ್ರಂತೆ ರಾಜ ಮಹಾರಾಜರ ಟೈಮಲ್ಲಿ. ಎಲ್ಲಿವರೆಗೂ ಮನುಷ್ಯ ಇರ್ತಾನೋ, ಎಲ್ಲಿವರೆಗೂ ಮನುಷ್ಯ ಬದುಕಿರ್ತಾನೋ ಅಲ್ಲಿವರೆಗೂ ಕೂಡ ಈ ರೀತಿಯಾಗಿರುವಂತಹ ಬಜಾರ್ಗಳು ಇದ್ದೇ ಇರುತ್ತೆ. ವೇಶ್ಯೆಯ ಬಜಾರ್ಗಳು, ಸೂಳೆ ಬಜಾರ್ ಅಂತ ಕೂಡ ಕರೀತಾರೆ ಇದನ್ನು. ಮಾಡರ್ನ್ ಡೇ ಟೆಂಪಲ್ಗಳಲ್ಲಿ ಇದು ಒಂದು ಪ್ರಮುಖವಾಗಿರುವಂತಹ ಟೆಂಪಲ್ ಅಂತೆ. ಆ ಕಾಲದಲ್ಲಿ ಅಂದರೆ ವಿಜಯನಗರ ಸಾಮ್ರಾಜ್ಯದ ಕೊನೆಗೆ ಹುಟ್ಕೊಂಡಂಥ ದೇವಾಲಯದ ಬಗ್ಗೆ ನಾವು ಮುಂದೆ ಹೋಗ್ತಾ ನೋಡೋಣ ಬನ್ನಿ. ಈ ಬಜಾರನ್ನು ವೇಶ್ಯ ಬಜಾರು, ಸೂಳೆ ಬಜಾರು ಅಂತ ಕರಿತಾ ಇದ್ರಲ್ಲ, ಅದಕ್ಕೆ ಒಂದು ಮುಖ್ಯವಾಗಿರುವಂಥ ಸಾಕ್ಷಿ ನೋಡ್ಕೊಂಬನ್ನಿ. ಕಲೆಗಾರ, ವರ್ತಕರು, ರಸಿಕರಿಗೂ ಕೃಷಿಕರಿಗೂ ಬೇರೆ ಬೇರೆ ಬೀದಿ. ನೋಡಿದ್ರಲ್ಲ ಗುರು, ರಸಿಕರಿಗೂ ಕೃಷಿಕರಿಗೂ ಬೇರೆ ಬೇರೆ ಬೀದಿ ಅನ್ನೋಂಥ ಸಾಂಗು ಬರೆದಿದ್ದಾರೆ. ಅಂದರೆ ಅದನ್ನೆಲ್ಲ ಇತಿಹಾಸವನ್ನೆಲ್ಲ ಸ್ಟಡಿ ಮಾಡಿ ಬರೆದಿರ್ತಾರೆ. ಅದು ವಿಜಯನಗರ ಸಾಮ್ರಾಜ್ಯದ ರಿಲೇಟೆಡು ಬರೆದಿರುವಂಥ ಹಾಡು. ಹೀಗಾಗಿ ಈ ಒಂದು ಬೀದಿ, ಈ ಒಂದು ಮಾರುಕಟ್ಟೆ, ಈ ಒಂದು ಮಾರ್ಕೆಟು ನಡೀತಾ ಇದ್ದಿದ್ದಲ್ಲ, ಇಲ್ಲಿ ಆಚೆ ಈಚೆ ವೇಶ್ಯರು ನಿಂತ್ಕೋತಾ ಇದ್ರಂತೆ. ಬನ್ನಿ ಗುರು, ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ, ದೇವಾಲಯದ ಇತಿಹಾಸವನ್ನು ತಿಳ್ಕೊಳ್ಳೋಣ. ನಾನಿವಾಗ ನಿಂತ್ಕೊಂಡಿದ್ದೀನಿ ಈ ಒಂದು ಅಚ್ಯುತರಾಯ ಟೆಂಪಲ್ನ ಮುಂದ್ಗಡೆ. ಅಚ್ಯುತರಾಯ ಟೆಂಪಲ್ ಬಗ್ಗೆ ಹೇಳಬೇಕು ಅಂದರೆ, ಇದು ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯದ ಪತನ ಆಗುತ್ತಲ್ಲ, ಅಂದರೆ ತಾಳಿಕೋಟೆಯ ಯುದ್ಧಕ್ಕಿಂತ 25-30 ವರ್ಷ ಮುಂಚೆ ಕಟ್ಟಿರುವಂಥ ದೇವಸ್ಥಾನ. ಈ ದೇವಸ್ಥಾನವನ್ನು ಇಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಗೆ ಕಂಪೇರ್ ಮಾಡಿದ್ರೆ ಇದು ಮಾಡರ್ನ್ ಡೇ ಟೆಂಪಲ್ ಅಂತ ಕರೀತಾರೆ. ಈ ರೀತಿ ಮಾಡರ್ನಾಗಿ ಕಟ್ಟಿದಂಥ ಟೆಂಪಲ್ಲು, ಈ ಒಂದು ಟೆಂಪಲನ್ನು ವಿಷ್ಣುವಿನ ಅವತಾರಿಯಾಗಿರುವಂತಹ ತಿರುವೆಂಗಲನಾಥ ಅಂತ ಹೇಳ್ಬಿಟ್ಟು ಅವರಿಗೆ ಈ ಒಂದು ಟೆಂಪಲನ್ನು ಅರ್ಪಣೆ ಮಾಡಿರ್ತಾರೆ ಅಚ್ಯುತರಾಯರು. ವಿಷ್ಣುವಿನ ಅವತಾರ ಅಂತ ಹೇಳಲಾಗುತ್ತೆ, ಅವರಿಗೆ ಅರ್ಪಣೆ ಮಾಡಿರ್ತಾರೆ. ಮತ್ತು ಈ ಗೋಡೆಗಳ ಮೇಲೆ ಶಾಸನಗಳಿದೆ ಈ ದೇವಾಲಯದ ಬಗ್ಗೆ. ಈ ದೇವಾಲಯ ಹೇಗೆ ಕಟ್ಟಿಸಿದ್ರು, ಯಾರು ಕಟ್ಟಿಸಿದ್ರು, ಮತ್ತು ಈ ದೇವಾಲಯದ ಯಾರಿಗೆ ಅರ್ಪಣೆ ಮಾಡಲಾಗಿತ್ತು ಅಂತ ಹೇಳ್ಬಿಟ್ಟು ಶಾಸನಗಳಿದೆ.
ಈ ಕಡೆ ಓಪನ್ ಸ್ಪೇಸ್ ಬಿಟ್ಟಿದ್ದಾರೆ ಹಿಂದ್ಗಡೆ, ಮತ್ತು ಈ ಕಡೆನೂ ಬಿಟ್ಟಿದ್ದಾರೆ. ಈ ರೀತಿಯಾಗಿ ಪ್ಲ್ಯಾನ್ಡ್ ಮಾಡಿ ಒಂಥರ ಪ್ಲ್ಯಾನ್ಡ್ ಟೆಂಪಲ್ ಇದು. ಗುರು, ಎಲ್ಲ ದೇವಾಲಯಗಳಲ್ಲೂ ನಾವು ಒಂದು ಮುಖ್ಯ ದ್ವಾರವನ್ನು ನೋಡ್ತೀವಿ, ಒಂದು ಗೋಪುರವನ್ನು ನೋಡ್ತೀವಿ. ಆದರೆ ಈ ದೇವಾಲಯದಲ್ಲಿ ಈಗಾಗಲೇ ಹೊರಗಡೆ ಒಂದು ಗೋಪುರವನ್ನು ನೋಡಿದ್ದೀವಿ, ಮತ್ತು ಇನ್ನೊಂದು ಗೋಪುರ ಈಗ ನನ್ನ ಹಿಂದ್ಗಡೆ ಇರೋದು, ಅದರ ಒಳಗಡೆ ಇರೋದು ಗರ್ಭಗೃಹ. ಗುರು, ಇಂಥ ಒಂದು ಅಚ್ಚರಿಯ ಸಂಗತಿಗಳಿಂದನೇ ಅನಿಸುತ್ತೆ ಇದನ್ನು ಮಾಡರ್ನ್ ಡೇ ಟೆಂಪಲ್ ಅಂತ ಕರೆದದ್ದು. ಎಲ್ಲ ಒಂದು ಟೆಂಪಲ್ಗಳಿಗಿಂತ ವಿಭಿನ್ನವಾಗಿತ್ತು. ಎಲ್ಲ ಟೆಂಪಲ್ಗಳಲ್ಲೂ ನೋಡಿದಾಗ ಈ ಒಂದು ಟೆಂಪಲಲ್ಲಿ ಏನೋ ಹೊಸದಾಗಿ ಕಾಣ್ತಾ ಇತ್ತು. ಅದಕ್ಕೆ ಇದನ್ನು ಮಾಡರ್ನ್ ಡೇ ಟೆಂಪಲ್ ಅಂತ ಕರೆದರು ನಮ್ಮ ಇತಿಹಾಸಕಾರರು. ಹಾಗೆ ಇಲ್ಲಿ ಕೆಲವೊಂದಿಷ್ಟು ಶಾಸನಗಳನ್ನು ಕೆತ್ತಿದ್ದಾರೆ. ಈ ಶಾಸನಗಳು ಏನು ಹೇಳುತ್ತೆ ಅಂತಂದರೆ, ನಮ್ಮ ಈ ಒಂದು ಅಚ್ಯುತರಾಯ ಟೆಂಪಲನ್ನು ಕಟ್ಟಿಸಿದ್ದು ಯಾರು, ಮತ್ತು ಈ ಟೆಂಪಲ್ನ ಯಾರಿಗೆ ಅರ್ಪಣೆ ಮಾಡಿದ್ರು ಅಂತ ಈ ಒಂದು ಶಾಸನಗಳು ಹೇಳುತ್ತೆ. ಅಲ್ಲಿಂದ ಇದೆ ಗುರು, ಮೇಲ್ಗಡೆಯಿಂದ ಇಲ್ಲಿ ಕೆಳಗಡೆವರೆಗೂ ಕೂಡ ಈ ಶಾಸನ ಇರೋದು. ಕನ್ನಡದಲ್ಲಿ ಇದೆ, ಹಳೆಗನ್ನಡದಲ್ಲಿ ಓದ್ಬೋದು. ಮತ್ತು ನೋಡಿ, ಈ ಒಂದು ಟೆಂಪಲ್ನ ಎಂಟ್ರೆನ್ಸ್ ತೋರಿಸ್ತೀನಿ ನಿಮಗೆ. ಮಾಡರ್ನ್ ಡೇ ಟೆಂಪಲ್ ಅಂತ ಕರೆಯೋದಕ್ಕೆ ಮುಖ್ಯ ಸಾಕ್ಷಿ ಅಥವಾ ಇದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಗುರು, ಈ ರೀತಿ ಇದ್ದಂತಹ ಒಂದು ಟೆಂಪಲ್ಲು, ಈ ಒಂದು ಟೆಂಪಲ್ನ ಒಳಗಡೆ ಇದ್ದಂತಹ ಮೂರ್ತಿ ಆ ಒಂದು ಎಲ್ಲವನ್ನು ನಾಶಪಡಿಸಿದ್ದು ಈ ಒಂದು ಯುದ್ಧವನ್ನು ಗೆಲ್ತಾರಲ್ಲ, ತಾಳಿಕೋಟೆ ಯುದ್ಧವನ್ನು ಸೋತ ನಂತರ ಈ ಒಂದು ದೇವಾಲಯಗಳ ಮೇಲೆ ದಾಳಿಯನ್ನು ಮಾಡಿ ಅವುಗಳನ್ನು ನಾಶಪಡಿಸಲಾಗತ್ತೆ. ಈ ರೀತಿ ನಾಶಪಡಿಸಿದಾಗ ಅಚ್ಯುತರಾಯ ಟೆಂಪಲನ್ನು ಕೂಡ ನಾಶಪಡಿಸ್ತಾರೆ. ಒಳಗಡೆ ನೋಡ್ಬೋದು, ಮೂರ್ತಿ ಕಾಣ್ತಾ ಇಲ್ಲ. ಅದೇ ಗರ್ಭಗೃಹ, ಇದು ಸಭಾಮಂಟಪ, ಇದು ಬಂದುಬಿಟ್ಟು ಮುಖಮಂಟಪ ನಾನು ನಿಂತ್ಕೊಂಡಿದ್ದು. ಈ ರೀತಿಯಾಗಿರುವಂತಹ ಇಷ್ಟೊಂದು ಚೆನ್ನಾಗಿರುವಂಥ ದೇವಾಲಯವನ್ನು ಹಾಳು ಮಾಡಿದ್ದು ತಾಳಿಕೋಟೆ ಯುದ್ಧವನ್ನು ಗೆದ್ದ ಮೇಲೆ ಈ ಒಂದು ಬಿಜಾಪುರದ ಸುಲ್ತಾನರು ಅಂದರೆ ಆದಿಲ್ ಶಾಹಿಗಳು ಅವರು ಹಾಳು ಮಾಡ್ತಾರೆ. ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾಗಿ ದೇವಾಲಯಗಳನ್ನು ಹಾಳು ಮಾಡ್ತಾ ಬಂದರು ಅಂದರೆ, ಹಿಂದೂ ಸಂಪ್ರದಾಯದ ಪ್ರಕಾರ ಯಾವುದೇ ಒಂದು ಭಿನ್ನ ಆಗಿರುವಂತಹ ಮೂರ್ತಿಗಳನ್ನು ಪೂಜೆ ಮಾಡಲ್ಲ. ಇದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಂತಹ ಸುಲ್ತಾನರು ಅದನ್ನು ಒಡೆದುಬಿಟ್ರೆ ಇವರು ಪೂಜೆ ಮಾಡೋದಿಲ್ಲ, ಇಲ್ಲಿಂದ ಬಿಟ್ಟು ಹೋಗ್ತಾರೆ ಅಂತ ಪ್ರಬಲವಾಗಿ ನಂಬಿದರು. ಆ ರೀತಿ ಅವರು ದೇವಾಲಯಗಳಲ್ಲಿರುವಂಥ ಮೂರ್ತಿಗಳನ್ನು ಬರೀ ಅರ್ಧನೇ ಹೊಡಿತಾ ಬಂದರು. ಈ ರೀತಿ ಅರ್ಧ ಹೊಡೆದಾಗ ಜನ ಅದನ್ನು ತಗೊಂಡು ಬಂದು ಈ ರೀತಿ ಹೊರಗಡೆ ಇಡೋದು, ದೇವಾಲಯದ ಹೊರಗಡೆ ಇಡೋದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪೂಜೆ ಮಾಡೋದನ್ನು ನಿಲ್ಲಿಸಿದರು. ಆಮೇಲೆ ಈ ಎಲ್ಲ ಪ್ರದೇಶವನ್ನು ಸುಲ್ತಾನರು ತಮ್ಮ ವಶಕ್ಕೆ ತೆಗೆದುಕೊಂಡರು. ಜನ ಇಲ್ಲಿಂದ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗೆ ಇಲ್ಲಿ ಭದ್ರತೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಪಲಾಯನವನ್ನು ಮಾಡಿದ್ರು. ವಿಜಯನಗರ ಸಾಮ್ರಾಜ್ಯವು ಎಷ್ಟೊಂದು ಸಮೃದ್ಧಿಯಾಗಿತ್ತು, ಎಷ್ಟೊಂದು ಬಲಿಷ್ಠವಾಗಿತ್ತು, ಎಷ್ಟು ದೊಡ್ಡ ಸೈನ್ಯವನ್ನು ಹೊಂದಿತ್ತು ಅಂದರೆ, ಈ ಒಂದು ವಿಜಯನಗರ ಸಾಮ್ರಾಜ್ಯದವನ್ನು ಯಾರಾದರೂ ನೋಡಿದರೆ ಇದರ ಮೇಲೆ ಕಣ್ಣು ಬೀಳೋದು ಮಾತ್ರ ತುಂಬಾ ಸಹಜವಾಗಿತ್ತು. ಅಷ್ಟು ಸುಂದರವಾಗಿದ್ದಂತಹ ರಾಜ್ಯ, ಅಷ್ಟು ಸಂಪತ್ತನ್ನು ಹೊಂದಿದ್ದಂತಹ ರಾಜ್ಯ. ಈ ದೇಶದಲ್ಲಿ ಮುತ್ತು ರತ್ನಗಳನ್ನು ತಕ್ಕಡೀಲಿ ಹಾಕಿ ತೂಗ್ತಾಯಿದ್ರು, ಸಲಿಗೆ ಮುಖಾಂತರ ಅಳೆದು ಮಾರ್ತಾಯಿದ್ರು ಅಂತಂದರೆ ನೀವು ವಿಚಾರ ಮಾಡಬೇಕು ಈ ಒಂದು ದೇಶದ ಸಂಪತ್ತು ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳ್ಬಿಟ್ಟು. ಇಂಥ ಒಂದು ಸಾಮ್ರಾಜ್ಯ ಬರೀ ಮುತ್ತು ರತ್ನಗಳನ್ನು ಸಲಿಗೆ ಮುಖಾಂತರ ಅಳೆದು ಮಾರೋದಾಗಲಿ ಅಥವಾ ತಕ್ಕಡಿ ಮುಖಾಂತರ ತೂಗೋದಾಗಲಿ ಅಷ್ಟೇ ಇರಲಿಲ್ಲ. ಸೈನ್ಯದಲ್ಲೂ ಕೂಡ ಯಾವ ರಾಜ್ಯಕ್ಕೂ ಕೂಡ ಮಣಿದೇ ಇರೋಷ್ಟು ದೊಡ್ಡ ಸೈನ್ಯವನ್ನು ಹೊಂದಿತ್ತು. ಅಂಥ ಒಂದು ಸೈನ್ಯವನ್ನು ಸೋಲಿಸಬೇಕು ಅಂದರೆ ಸುಮಾರು 4-5 ರಾಜ್ಯಗಳು ಸೇರಿಬಿಟ್ಟು ಈ ಒಂದು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಬೇಕಾಗಿತ್ತು. ಅಂಥ ಒಂದು ದೊಡ್ಡ ಸಾಮ್ರಾಜ್ಯ, ಅಂಥ ಒಂದು ದೊಡ್ಡ ಸೈನ್ಯ ಈ ವಿಜಯನಗರ ಸಾಮ್ರಾಜ್ಯದ್ದು. ಈ ಸಾಮ್ರಾಜ್ಯವನ್ನು ಸೋಲಿಸಬೇಕು ಅಂತಂದಾಗ ಮಾಡಿದ್ದು ಅದೇನೆ.
4-5 ಸುಲ್ತಾನೇಟ್ ಸಾಮ್ರಾಜ್ಯಗಳು ಸೇರಿಬಿಟ್ಟು ಈ ಒಂದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿಬಿಟ್ಟು ವಿಜಯನಗರವನ್ನು ಸೋಲಿಸ್ತಾರೆ ತಾಳಿಕೋಟೆ ಯುದ್ಧದಲ್ಲಿ. ಆಮೇಲೆ ಅದನ್ನು ಈ ರೀತಿ ಹಾಳು ಮಾಡ್ತಾರೆ. ಗುರು, ಇದಾಗಿತ್ತು ಅಚ್ಯುತರಾಯ ಟೆಂಪಲ್ನ ಒಂದಷ್ಟು ಮಾಹಿತಿ. ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರ್ರಿ. ಟೇಕ್ ಕೇರ್. ಬಾಯ್ ಬಾಯ್.